ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವಿಶಿಷ್ಟ ಭೋಜನ. ಮಿಕ್ಸಿ ಜಾರನ್ನು ಉಪಯೋಗಿಸ್ಕೊಂಡು ತುಂಬಾನೇ ಕ್ರೀಮಿಯಾಗಿ ಬೆಣ್ಣೆಯಂತೆ ಮೃದುವಾಗಿ ನಾವು ಕಸ್ಟರ್ಡ್ ಐಸ್ ಕ್ರೀಮ್ನ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಇವತ್ತಿನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಗಡಿಗಳಲ್ಲಿ ಸಿಗೋದಕ್ಕಿಂತ ತುಂಬಾನೇ ರುಚಿಯಾಗಿ, ತುಂಬಾನೇ ಮೃದುವಾಗಿ, ತುಂಬಾನೇ ಕ್ರೀಮಿಯಾಗಿ ನಾವು ಈ ಐಸ್ ಕ್ರೀಮ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ಖಂಡಿತ ಎಲ್ಲ ಪ್ರೊಸೀಜರ್ನು ಕರೆಕ್ಟ್ ಆಗಿ ಫಾಲೋ ಮಾಡಿ. ಖಂಡಿತ ನೀವು ಕೂಡ ತುಂಬಾನೇ ಟೇಸ್ಟಿಯಾಗಿ ಮನೆಯಲ್ಲೇ ಐಸ್ ಕ್ರೀಮ್ನ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಚಿಕ್ಕ ಬೌಲ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಈ ಕಸ್ಟರ್ಡ್ ಪೌಡರ್ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು, ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ನ ಬಳಸದೆ ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು. ಈ ಕಸ್ಟರ್ಡ್ ಪೌಡರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಈಗ ಈ ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಗಂಟಿಲ್ದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನಾನು ಮೊದಲೇ ಕಾಯಿಸಿಟ್ಕೊಂಡಿರುವಂಥ ಹಾಲಿಂದನೇ ಈ ಐಸ್ ಕ್ರೀಮ್ನ ಮಾಡ್ತಾ ಇರೋದು. ನೀವು ಬೇಕಿದ್ರೆ ಫ್ರೆಶ್ ಆಗಿ ಕೂಡ ಹಾಲನ್ನ ಆಗಲೇ ಕಾಯಿಸ್ಕೊಂಡು ಕೂಡ ಮಾಡ್ಬೋದು. ಇವಾಗ ಒಂದು ಪಾತ್ರೆಗೆ ನಾನು ಅರ್ಧ ಲೀಟರ್ ಆಗುವಷ್ಟು ಕಾಯಿಸಿರುವಂಥ ಹಾಲನ್ನೇ ಹಾಕೊಳ್ತಾ ಇದ್ದೀನಿ. ಜೊತೆಗೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೀವು ಸಕ್ಕರೆನ ಸೇರಿಸ್ಕೊಳ್ಬೋದು. ಹಾಗೆ ನಾನು ಇದ್ರ ಜೊತೆಗೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಹಾಲು ಪುಡಿನ ಸೇರಿಸ್ಕೊಂಡು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದೇ ಇರೋಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಬೇಕು. ನಾನು ಹಾಲನ್ನ ಮೊದಲೇ ಕಾಯಿಸಿರೋದ್ರಿಂದ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಾನು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಇದಕ್ಕೆ ಕಸ್ಟರ್ಡ್ ಪೌಡರ್ ಮಿಕ್ಸ್ಚರ್ನ ನಿಧಾನವಾಗಿ ಈ ರೀತಿ ಹಾಕೊಂಡು ಒಂದು ವಿಸ್ಕರ್ ಸಹಾಯದಿಂದ ಗಂಟಿಲ್ದೇ ಇರೋ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಿಧಾನವಾಗಿ ಕುದಿಸ್ಕೊಳ್ಬೇಕು. ಸಣ್ಣ ಉರಿಲೇ ಇದನ್ನ ಕುದಿಸ್ಕೊಳ್ಳಿ. ಹಾಲು ನಿಧಾನವಾಗಿ ಗಟ್ಟಿ ಆಗ್ತಾ ಬರುತ್ತೆ. ನೋಡ್ತಾ ಇರ್ಬೋದು ನೀವು. ಈ ಹದಕ್ಕೆ ನಾವು ಗಟ್ಟಿಯಾಗೋವರೆಗೂ ಹಾಲನ್ನ ಸಣ್ಣ ಹುರಿಲೆ ಲೋ ಫ್ಲೇಮಲ್ಲೇ ಇದನ್ನ ಕುದಿಸ್ಕೊಳ್ಬೇಕು. ಇವಾಗ ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ 1 ಅವರ್ ಇದನ್ನ ನಾವು ಫ್ರೀಸರಲ್ಲಿ ಇಟ್ಟು ತೆಗೆದಿಡಬೇಕು. ನಾನೀಗ 1 ಅವರ್ ಫ್ರೀಸರಲ್ಲಿ ಇಟ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನಾನು ಹೇಳಿರುವಂಥ ಎಲ್ಲ ಟಿಪ್ಸ್ನು ಖಂಡಿತ ನೀವು ಫಾಲೋ ಮಾಡಿದ್ದೆ ಆದರೆ ಖಂಡಿತ ನೀವು ಕೂಡ ತುಂಬ ಬೆಣ್ಣೆಯಂತೆ ಮೃದುವಾಗಿ ಐಸ್ ಕ್ರೀಮ್ನ ಮನೆಯಲ್ಲೇ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ನಾನು 1 ಬೌಲ್ ಆಗೋಷ್ಟು ಫ್ರೆಶ್ ಕ್ರೀಮ್ನ ಹಾಕೊಳ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ. ಈ ಫ್ರೆಶ್ ಕ್ರೀಮ್ನ ನಾನು ಒಂದು 250 ml ಆಗೋಷ್ಟು ತೆಗೆದುಕೊಂಡಿದ್ದೀನಿ. ಅಂದರೆ 1 ಬಟ್ಲು ಆಗೋಷ್ಟು. ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಅದ್ರ ಜೊತೆನೆ ಹಾಕೊಂಡು ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ರೀತಿ ನೊರೆ ನೊರೆಯಾಗಿ ಬರಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಇದನ್ನ ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇಷ್ಟಕ್ಕೆ ಪ್ರೊಸೀಜರ್ ಮುಗಿಯೋದಿಲ್ಲ, ಇನ್ನೂ ಇದೆ. ಈಗ ಇದನ್ನ ಈ ರೀತಿ ಏರ್ ಟೈಟ್ ಬಾಕ್ಸ್ಗೆ ಹಾಕೊಂಡು ಕ್ಯಾಪ್ ಟೈಟ್ ಆಗಿರುವಂಥ ಏರ್ ಟೈಟ್ ಬಾಕ್ಸ್ನ ತೆಗೆದುಕೊಳ್ಳಿ. ಇದ್ರ ಮೇಲೆ ನಾನು ಒಂದು ಪ್ಲಾಸ್ಟಿಕ್ ಶೀಟ್ನ ಕಟ್ ಮಾಡಿ ಈ ರೀತಿ ಹಾಕೊಂಡು ಕ್ಯಾಪ್ನ ಸುತ್ತಲೂ ಲಾಕ್ ಮಾಡಿ ಇದನ್ನ 8 ಗಂಟೆಗಳ ಕಾಲ ನಾನು ಫ್ರೀಸರಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಟೈಟಾಗಿ ಕವರ್ ಆಗಿರಬೇಕು. ಈಗ ಇದನ್ನ ಒಂದು 8 ಗಂಟೆ ಫ್ರೀಸರಲ್ಲಿ ಇಡೋಣ. 8 ಅವರ್ಸ್ ಆಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ನಮಗೆ ತುಂಬ ಕ್ರೀಮಿಯಾಗಿ, ತುಂಬ ಬೆಣ್ಣೆಯಂತೆ ಸಾಫ್ಟಾಗಿ ಐಸ್ ಕ್ರೀಮ್ ಬೇಕು ಅಂದರೆ ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟು. ಈಗ ಇದನ್ನ ಈ ರೀತಿ ಸುತ್ತಲೂ ಈ ರೀತಿ ಬಿಡಿಸ್ಕೊಂಡು ಇದನ್ನ ಮತ್ತೆ ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು 5 ನಿಮಿಷ ಮತ್ತೆ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಅಂಗಡಿಗಳಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಸಾಫ್ಟಾಗಿ ಬೆಣ್ಣೆ ಹಂಗೆ ನಮಗೆ ಐಸ್ ಕ್ರೀಮ್ ಆಗುತ್ತೆ. ನೋಡಿ, ಎಲ್ಲನೂ ಕೂಡ ನಾನು ಈ ರೀತಿ ಮಿಕ್ಸಿ ಜಾರಿಗೆ ಹಾಕೊಂಡು ಒಂದೇ ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ನೋಡಿ, ಕಸ್ಟರ್ಡ್ ಪೌಡ್ರದು ಎಷ್ಟು ಚೆನ್ನಾಗಿ ಬಂದಿದೆ. ನ್ಯಾಚುರಲ್ ಕಲರು, ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ನ ನಾನು ಯೂಸ್ ಮಾಡಿಲ್ಲ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ನೋಡಿ, ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈಗ ಅದೇ ಏರ್ ಟೈಟ್ ಬಾಕ್ಸ್ಗೆ ಹಾಕೊಂಡು ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಲೆವೆಲ್ ಆಗಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದ್ರ ಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಕಟ್ಟಿಂಗ್ಸ್ನ ಹಾಕೊಳ್ತಾ ಇದ್ದೀನಿ. ಗೋಡಂಬಿ, ಬಾದಾಮಿ ಹಾಗೆ ಪಿಸ್ತಾ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೇಲೆ ಈ ರೀತಿ ಹಾಕೊಳ್ತಾ ಇದ್ದೀನಿ. ಮತ್ತು ಅದೇ ಪ್ಲಾಸ್ಟಿಕ್ ಶೀಟ್ನ ಹಾಕೊಂಡು ಮತ್ತೆ ಕ್ಯಾಪ್ನ ಕ್ಲೋಸ್ ಮಾಡಿ ನೀಟಾಗಿ ಸುತ್ತಲೂ ಲಾಕ್ ಮಾಡಿ ಇದನ್ನ ಮತ್ತೆ 8 ಗಂಟೆಗಳ ಕಾಲ ಫ್ರೀಸರಲ್ಲಿ ಇಡ್ತಾ ಇದ್ದೀನಿ. ಈಗ 8 ಅವರ್ಸ್ ಆಗಿದೆ. ಓಪನ್ ಮಾಡಿ ನೋಡೋಣ ಯಾವ ರೀತಿ ಆಗಿದೆ ಐಸ್ ಕ್ರೀಮ್ ಅಂತ. ಚಿಕ್ಕ ಮಕ್ಕಳು ಮನೇಲಿ ಇದ್ರಂತೂ ಯಾವಾಗಲೂ ಐಸ್ ಕ್ರೀಮ್ನ ಕೇಳ್ತಾ ಇರ್ತಾರೆ. ಈ ರೀತಿ ನಾವು ಫ್ರೆಶ್ ಆಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಐಸ್ ಕ್ರೀಮ್ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ವಾವ್, ಸೂಪರಾಗಿ ಆಗಿದೆ. ಬೆಣ್ಣೆಯಂತೆ ಸಾಫ್ಟಾಗಿ ತುಂಬ ಕ್ರೀಮಿಯಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗಿದೆ. ಖಂಡಿತ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ.
ವಿಡಿಯೋ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಖಂಡಿತ ಈ ರೆಸಿಪಿನ ನಾನು ಹೇಳಿರುವಂಥ ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ಒಂದ್ಸಲ ಟ್ರೈ ಮಾಡಿ. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹೊಸಬ್ರು ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.